ಗಡಿಬಿಡಿ ಮಾಡಬೇಡ. ಮತ್ತೆ ಬರ್ಲಿಕ್ಕೆ ಹೇಳಿದ್ದಕ್ಕೆ ಅದೊಂದು ಅರ್ಥ ಇಲ್ಲ. ಹಾಗೆ ವೇಗವಾಗಿ ಬರುದು. ಬನ್ನಿ ಕೈ ಮುಗಿ. ಸೇರಿದ ಹಿರಿಯರೇ, ಗಣ್ಯಾತಿ ಗಣ್ಯರೇ, ನಿಮ್ಮ ಸಮಸ್ಯೆ ಅಂತದ್ದು ಒಮ್ಮೆ ಏನ್ ಬೇಕು ಯಾಕೆ ಇಲ್ವಾ? ನನ್ನ ಹೆಂಡತಿದ್ರೆ ಆಮೇಲೆ ಇಲ್ವಾ? ಗಣ್ಯಾತಿ ಗಣ್ಯರೇ, ಊಟದ ವ್ಯವಸ್ಥೆ ಮಾಡಲಿಲ್ಲ. ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ. ಪುಣ್ಯಾತ್ಮ, ಸ್ವಲ್ಪ ಜೋರಾಗಿ ಮಾತಾಡು. ಈ ಸ್ಥಳದಲ್ಲಿ ಇಷ್ಟು ವಿಶೇಷವಾಗಿ ಸಾವಿರಗಟ್ಟಲೆ ಜನ ಸೇರಿದ್ದು ಇದೇ ಪ್ರಥಮ. ಇದು ಎಲ್ಲ ಕುತ್ತಿಗೆ ಊಟ ಮಾಡ್ಕೊಂಡು ನೋಡ್ತಾ ಇದ್ದಾರೆ. ಇಷ್ಟು ಜನ ಸೇರಿಸಬೇಕಾದ್ರೆ ಅದು ಎಷ್ಟು ಸಮಯದ ಸಾಧನೆ, ಬೇರೆ ಯಾರಿಗಾದ್ರೂ ಆಗ್ತದ? ಈಗ ನಾನು ಏನು ಮಾಡ್ಬೇಕು ಅದು ಹೇಳಿ. ಸ್ವಲ್ಪ ಜೋರಾಗಿ ಮಾತಾಡು. ಪಾಪ ಕುತ್ತಿಗೆ ಊಟ ಮಾಡ್ಕೊಂಡು ಆ ತಲೆಯಲ್ಲಿ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನನ್ನ ಸ್ವರ ಅಲ್ಲಿಗೆ ಮುಟ್ಟಬೇಕು ಅಷ್ಟೇ. ಅಷ್ಟೇ ಅಲ್ವಾ? ಹೌದು. ಸೇರಿದ ಹಿರಿಯರೇ, ಮದುವೆಯ ಮಂಟಪ ಇದು. ಇಲ್ಲೆಲ್ಲ ಎಂತದು ನೀವು ಆ ರೀತಿ ಗೊಬ್ಬೇನು. ಮೊದಲೇ ನನಗೆ ಬಂದ ಬದಿಯಲ್ಲಿ 2 ಬಾರಿ ಹೃದಯಾಘಾತ ಆಗಿತ್ತು. ಬಲದ ಬದಿಯಲ್ಲಿ 2 ಬದಿ. ಹೌದು, 2 ಬಾರಿ. ಈಗ ಯಾವ ಬದಿಯಲ್ಲಿ? ಈಗ ಹೊಳೆ ಬದಿಯಲ್ಲಿ. ಅಷ್ಟಲ್ಲ, ಒಂದು ಹಠ ಇರಲಿ ಮಧ್ಯದಲ್ಲಿ. ಅದು ನಿಮಗೆ ಬಹಳ ಉಮೇದಲ್ವ? ಮಧ್ಯಸ್ಥಾಯಿಯಲ್ಲಿ. ಮಧ್ಯಸ್ಥಾಯಿಯಲ್ಲಿ ಹಾಗೆ ಹೇಳು. ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ಮಳೆ ಬರುವ ಸೂಚನೆ ಉಂಟಾ? ಸೇರಿದ ಹಿರಿಯರೇ, ಸೇರಿದ ಹಿರಿಯರೇ, ನನ್ನ ಸಹೋದರಿಯರೇ. ಅದು ಬೇಕಾ? ಅದು ಅಗತ್ಯ ಬೇಕು. ಯಾಕೆ ನಂಬಲಿಕ್ಕೆ ಆಗುದಿಲ್ಲ. ನನ್ನ ಸಹೋದರಿಯರೇ, ಇವತ್ತು ಮದುವೆಯಾದ ನನ್ನ ಹೆಂಡತಿಯನ್ನೇ, ಪುರೋಹಿತರ ಹೆಂಡತಿಯನ್ನೇ ಕರ್ಕೊಂಡು ಹೋಗ್ಬಾರೆ. ಇನ್ನಾದ್ರೂ ಜೀವನದಲ್ಲಿ ಒಂದು ಸ್ವಲ್ಪ ಸಮಯ ಸಂತೋಷದಲ್ಲಿ ನೀವು ಹೇಳಿಕೊಟ್ಟದನ್ನು ಹೇಳಿದ್ದು. ಹೆಂಡತಿಯನ್ನು, ನನ್ನ ಹೆಂಡತಿಯನ್ನು ಕರ್ಕೊಂಡು ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ಮತ್ತೆ ಬೇರೆ ಎಲ್ಲಿಗೆ ಹೋಗ್ಲಿಕ್ಕಾಗ್ತದೆ? ನೀನು 1 ವಾರ ನಿಂತು ಇಲ್ಲಿ ವ್ಯವಸ್ಥೆ ಹಿಡ್ಕೊಂಡು. ಇಲ್ಲಿ ವ್ಯವಸ್ಥೆಯ ವಿಷಯ ಅಲ್ಲ, ನಮಗೆ ನಾಳೆ ಕಾರ್ಯಕ್ರಮ ಉಂಟು. ಹೋಗ್ತಾ ಇದ್ದೇನೆ, ನನ್ನ ಮನೆಗೆ ಹೋಗ್ತಾ ಇದ್ದೇನೆ. ನೀವೆಲ್ಲರೂ ಆಶೀರ್ವದಿಸಿ ಬೀಳ್ಕೊಡ್ಬೇಕಾಗಿ ವಿನಮ್ರ ವಿನಂತಿ. ವಿನಮ್ರ ವಿನಂತಿ. ನೋಡಿ, ಈ ವಿನಯತೆ ಬೇಕು ಯಾವಾಗಲೂ, ಈ ನಯ ವಿನಯ ಬೇಕು ಯಾವಾಗಲೂ ಬದುಕಿನಲ್ಲಿ. ಆಯ್ತಲ್ಲ ಸ್ವಾಮಿ? ಪುರೋಹಿತ್ರೆ, ಬೇಸರಿಸಬಾರದು. ಇಲ್ಲಪ್ಪ, ಮದುವೆಯ ಮಂಟಪವನ್ನು ನಾನು ಸೇರಿದಂತಹ ಹೊತ್ತಿಗೆ ನಿಮ್ಮನ್ನು ಕಂಡೆ. ವಿನೋದ ಪ್ರವೃತ್ತಿಯವರು, ರಸಿಕತನದವರು ಅಂತ ನಿಮ್ಮನ್ನು ಕಾಣುವಾಗಲೇ ಗೊತ್ತಾಯಿತು. ಆ ಕಾರಣದಿಂದ ಸ್ವಲ್ಪ ಲಘುವಾಗಿ ನಿಮ್ಮಲ್ಲಿ ವರ್ತಿಸಿದೆ. ಅದರ ಅರ್ಥ ಬ್ರಾಹ್ಮಣರ ಬಗ್ಗೆ ಗೌರವ ಇಲ್ಲ, ಮದುವೆಯಲ್ಲಿ ಹೇಗೆ ವ್ಯವಹರಿಸಬೇಕು ಎನ್ನುವಂತಹ ಜ್ಞಾನ ಇಲ್ಲ ಎನ್ನುವುದು ಅರ್ಥ ಅಲ್ಲ. ನಿಮ್ಮ ಮುಖದಲ್ಲಿ ನಗು ಬರಬೇಕು ಎನ್ನುವ ಕಾರಣಕ್ಕೆ ನಾನು ಈ ರೀತಿಯಾಗಿ ನಾನು ಹಾಗೆ ಮಗು ನಿನ್ನ ಈ ಮನೋಧರ್ಮವನ್ನು ಅರ್ಥ ಮಾಡಿಕೊಂಡು ನಾನು ಹೀಗೆ ಸ್ವಲ್ಪ ಲಘುವಾಗಿ ವ್ಯವಹರಿಸಿದ್ದು. ಮದುವೆ ಮಂಟಪದಲ್ಲಿ ಹೀಗೆ ಮಾಡಬಾರ್ದು ಎನ್ನುವ ಕಲ್ಪನೆ ನನಗಿಲ್ವಾ? ಸಾವಿರಾರು ಮದುವೆಯನ್ನು ಮಾಡಿಸಿದ ನಾನು ಇಲ್ಲಿ ಹೀಗೆ ಯಾಕೆ ಮಾಡಿದ್ದೇನೆ ಅನ್ನೋದು ಸರಿಯಾಗಿ ಅರ್ಥ ಮಾಡಿಕೊ. ಸಾವಿರಾರು ಮಂದಿಗಳು ಬಂದಿದ್ದಾರೆ. ಇವರು ಇವತ್ತು ಇಲ್ಲಿ ಅಳಬೇಕಾದ ಅಗತ್ಯ ಉಂಟ? ಬಂದವರು ಇವತ್ತು ಬಾಯಿ ತುಂಬಾ ನೆಗಾಡಬೇಕು ಎನ್ನುವ ಕಾರಣಕ್ಕಾಗಿ ಒಂದೇ ಇದಕ್ಕೆ ಬೇಕಾಗಿ ನಾನು ಹೀಗೆ ಮಾಡಿದ್ದು. ಅಳುವುದಿದ್ರೆ ಅವರ ಮನೆಯಲ್ಲಿ ಸಾವಿರ ಸಮಸ್ಯೆಗಳು ಇಲ್ಲಿ ಬಂದು ಅಳಬೇಕಾ ಅಲ್ವಾ? ಇವತ್ತಾದ್ರೂ ಸ್ವಲ್ಪ ನೆಗಾಡ್ಲಿಕ್ಕೆ ಕೆಲವ್ರನ್ನ ಅದಕ್ಕೆ ನಾವೆಂತ ಮಾಡಿದ್ವಿ ಅಷ್ಟೇ. ಆದ್ರೆ ವಿದ್ಯುನ್ಮಾಲ್ಯ ಮದುವೆ ಹೀಗ ಎನ್ನುವಂತಹ ವಿಮರ್ಶೆ ಯಾವ ಕಾಲಕ್ಕೂ ಬರಬಾರದು. ಇಲ್ಲಿಗೆ ಮಾತ್ರ ವಿಮರ್ಶೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಸರಿ. ಆದ್ರೆ ಬ್ರಾಹ್ಮಣರ ಬಗ್ಗೆ ಖಂಡಿತವಾಗಿಯೂ ಗೌರವ ಭಾವನೆಯನ್ನು ಹೊಂದಿಕೊಂಡವ ನಾನು. ಭೂಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರು ಅಂತ ಕೇಳಿದ್ರೆ ಅದು ಬ್ರಾಹ್ಮಣರು. ಅವರ ಅಂತಹ ಒಬ್ಬ ಯೋಗ್ಯತಾವಂತ ಬ್ರಾಹ್ಮಣನ ಒಂದು ಆಶೀರ್ವಾದ ನಮಗೆ ದೊರಕಿತು ಅಂತ ಆದ್ರೆ ನಮ್ಮ ಜೀವನದಲ್ಲಿ ನಾವು ಅತ್ಯುನ್ನತವಾದಂತಹ ಪಥವನ್ನೇರುವುದಕ್ಕೆ ಸಾಧ್ಯ ಉಂಟು. ಹೊಸ ಬಾಳಿನ ಹೊತ್ತಿನಲ್ಲಿ ನಿಂತಹ ನವ ಜೋಡಿಗಳು ನಾವಾಗಿದ್ದೇವೆ. ಬ್ರಾಹ್ಮಣರಾದಂತಹ ನಿಮ್ಮ ಒಂದು ಆಶೀರ್ವಾದ ನಮಗೆ ಬೇಕು. ನಾವು 100 ಕಾಲ ಉದ್ಧಾರವಾಗಬೇಕು. ಒಂದು ಆಶೀರ್ವಾದವನ್ನು ಮಾಡಿ ಕಳುಹಿಸಿ. ಕಣ್ಣಿಗೆ ಕಾಣುವ 2 ದೇವರುಗಳಿದ್ದಾರೆ. ಯಾರೆಲ್ಲ ಸ್ವಾಮಿ? ಒಂದು ಬ್ರಾಹ್ಮಣರು, ಮತ್ತೊಂದು ನಾಗ.
ನಾಗ ಮಾತಾಡುವುದಿಲ್ಲ. ಬ್ರಾಹ್ಮಣರು ಹೇಳಿದ್ರೆ ನಾಲಿಗೆ ನಾಗ ಕಚ್ಚಿದಷ್ಟು ದೋಷ. ನಾಗ ಕಚ್ಚುವುದು, ಬ್ರಾಹ್ಮಣ ಆಡುವುದು, ಎರಡರಲ್ಲೂ ದೋಷ ಒಂದೇ. ಆದ್ರಿಂದ ಬ್ರಾಹ್ಮಣರ ಹತ್ರ ಮಾತಾಡುವಾಗ ಜಾಗ್ರತೆ ಮಾತಾಡು. ಸರಿ, ಕೈ ಮುಗಿ. ಮಗಳೇ, ಇವತ್ತು ವಿಶೇಷವಾದಂತಹ ಸಭೆ. ವೇದ ಪಾರಂಗತರು, ಪಂಡಿತ ಸಾಧು ಸಂತರು, ವಿವಿಧ ವಿದ್ಯಾ ಕುಶಲ ಪರಿಣಿತ ಮತಿಗಳು, ತಜ್ಞರು, ನೃತ್ಯ ಸಂಗೀತಾದಿ ಕೋವಿದವರ ಶಿಖಾಮಣಿ ತಂಡವು, ಕಾವ್ಯ ಸಾಹಿತ್ಯದಲ್ಲಿ ಮೆರೆವ ವರ ಕವೀಂದ್ರರು, ಗುರು ಹಿರಿಯರು, ಸಚಿವ ಸಾಮ್ರಾಟರು, ಮಹಾಮಾಂಡಲಿಕರು ಸೇರಿದಂಥ ಈ ಸಭೆಯ ಮಧ್ಯದಲ್ಲಿ ಈ ವೀರ ಪುರುಷನ ಕೈ ಹಿಡಿದೆ ನೀನು. ಕೈ ಹಿಡಿದಂತಹ ಶುಭ ಗಳಿಗೆಯಲ್ಲಿ ನಾನು ಹೇಳುವ ಮಾತುಗಳನ್ನು ನಿನ್ನ ಬದುಕಿನುದ್ದಕ್ಕೂ ಸರಿಯಾಗಿ ನೆನಪಿಟ್ಟುಕೋ ಮಗಳೇ. ಸತಿಗೆ ಪತಿಯೇ ಪರದೈವವು, ಪತಿಯ ಆಣತಿಯ ರಾಣಿಯಾಗು. ಸುಖ ದುಃಖಗಳೆಂದು ತಪ್ಪಿದ್ದಲ್ಲ. ಅದು ಎಷ್ಟೇ ದೊಡ್ಡ ಮನೆತನದ ಹೆಣ್ಣಿಗಾದರೂ ದುಃಖ ಇದ್ದದ್ದೇ. ಸಂತೋಷದಿಂದ ನಿನ್ನ ಪತಿದೇವ ಕೊಟ್ಟದನ್ನು ಪಡೆದು ತೃಪ್ತಳಾಗು. ಕಷ್ಟ ಬಂದಾಗ ಒಂದು ಮುಷ್ಟಿ ಅನ್ನವನ್ನು ನಿನ್ನ ಗಂಡನಿಗೆ ತೆಗೆದಿಟ್ಟು ಮಿಕ್ಕಿದ್ದನ್ನು ನೀನುಣ್ಣು. ತನ್ನ ನಿಜ ನಿವಾಸದಲ್ಲಿಯೂ ತನ್ನ ಕುಲಗೋತ್ರಗಳಲ್ಲಿಯೂ ಅದಕ್ಕಿಂತಲೂ ತನ್ನ ಪವಿತ್ರವಾದ ಹೃದಯದಲ್ಲಿ ಸ್ಥಾನಮಾನವನ್ನು ಕೊಟ್ಟು ನಿನ್ನ ಬದುಕನ್ನು ಕೃತಾರ್ಥಳನ್ನಾಗಿ ಮಾಡಿರುವ ನಿನ್ನ ಪತಿದೇವನ ಇಹ ಸುಖದ ಸಾಧನಳಾಗಿ, ಪರಸುಖಕ್ಕೆ ಕಾರಣಳಾಗಿ, ಸಹಧರ್ಮಿಣಿಯಾಗಿ ಸದ್ಧರ್ಮದಿಂದ ಬಾಳಿ ಲೋಕೋತ್ತರ ಮಗನನ್ನು ಪಡೆದು ಆದರ್ಶ ಮಾತೆಯಾಗಿ ಬದುಕು ಮಗಳೇ, ಆದರ್ಶ ಮಾತೆಯಾಗಿ.